Good morning, dear students. In last class, in current electricity chapter, we discussed about resistance and the factors which are affecting the resistance and the concept resistivity. Today, in this class, we are going to discuss about resistivity of metals depends on temperature. How resistivity of metals depends on temperature. Here, the resistivity of a metallic conductor is directly proportional to temperature. In metals, resistivity is directly proportional to temperature. And second point, resistivity of semiconductor is inversely proportional to temperature. First point, the resistivity of a metallic conductor or metals is directly proportional to the temperature, and resistivity of semiconductor is inversely proportional to the temperature. I will write the equation for a conductor. Rho T equals rho naught into 1 plus alpha T. ಇಲ್ಲಿ ಏನಾಗ್ತದೆ ಈಕ್ವೇಶನ್ ಬರ್ತೀನಿ ರೋ ಟಿ ಸಫಿಕ್ಸ್ ಟಿ ಬರ್ತೀನಿ ದಟ್ ವಿಲ್ ಬಿ ಈಕ್ವಲ್ ಟು ರೋ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಟಿ. ಆಲ್ಫಾ ಟಿ ಬದಲು ಟಿ ಮೈನಸ್ ಟಿ ನಾಟ್ ಅಂತ ಬೇಕಿದ್ರೆ ಬರೀಬಹುದು. ವೇರ್ ರೋ ಟಿ ಈಸ್ resistivity at a temperature T degree Celsius. Rho naught is resistivity at a temperature 0 degree Celsius. Alpha is temperature coefficient of resistivity. T is temperature ಅಥವಾ ಚೇಂಜ್ ಇನ್ ಟೆಂಪರೇಚರ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗತ್ತೆ, ನೀವು ಫಸ್ಟ್ ಇಯರ್ ಅಲ್ಲಿ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅನ್ನೋ ಚಾಪ್ಟರ್ ಇತ್ತು. ಅಲ್ಲಿ ವಾಲ್ಯೂಮ್ ಎಕ್ಸ್ಪಾನ್ಷನ್, ಲೀನಿಯರ್ ಎಕ್ಸ್ಪಾನ್ಷನ್, ಏರಿಯಾ ಎಕ್ಸ್ಪಾನ್ಷನ್ ಅಥವಾ ಸರ್ಫೇಸ್ ಎಕ್ಸ್ಪಾನ್ಷನ್ ಅಂತ ಬರ್ತಾ ಇತ್ತು. ಆ ಕಾನ್ಸೆಪ್ಟ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ರಿ, ಎಲ್ ಈಕ್ವಲ್ಸ್ ಎಲ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಇಂಟು ಟಿ ಮೈನಸ್ ಟಿ ನಾಟ್ ಅಂತ ಬರಿತಾ ಇದ್ರಿ. ಅದೇ ರೀತಿ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಲ್ಲಿ ಏನ್ ಮಾಡ್ತಾ ಇದ್ರಿ, ವಿ ಈಕ್ವಲ್ಸ್ ವಿ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಇಂಟು ಟಿ ಮೈನಸ್ ಟಿ ನಾಟ್ ಅಂತ ಬರಿತಾ ಇದ್ರಿ. ಇಲ್ಲಿ ಅದೇ ರೀತಿ ರೆಸಿಸ್ಟಿವಿಟಿ ಈಕ್ವೇಶನ್ ರೋ ಟಿ ಈಕ್ವಲ್ಸ್ ರೋ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಟಿ ವೇರ್ ಟಿ ಈಸ್ ಚೇಂಜ್ ಇನ್ ಟೆಂಪರೇಚರ್. ಸಿಂಗಲ್ ಟೆಂಪರೇಚರ್ ಕೊಟ್ಟಿದ್ರೆ, ಯಾಕಂದ್ರೆ ಸಿಂಗಲ್ ಟೆಂಪರೇಚರ್ ಕೊಡಕ್ಕಾಗಲ್ಲ, ಇಲ್ಲಿ ರೋ ಟಿ ಅಂತ ಇದೆ, ಇಲ್ಲೊಂದು ಟೆಂಪರೇಚರ್ ಇದೆ, ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಒಂದು ಟೆಂಪರೇಚರ್ ಇದೆ. ಸ್ಮಾಲ್ ಟಿ ಅಂತ ಹೇಳಿದ ತಕ್ಷಣ ಚೇಂಜ್ ಇನ್ ಟೆಂಪರೇಚರ್ ಅಥವಾ ಡೆಲ್ಟಾ ಟಿ ಅಂತ ಬೇಕಿದ್ರೆ ಬರೀಬಹುದು. ಅದೇ ರೀತಿ ರೆಸಿಸ್ಟೆನ್ಸ್ ಈಕ್ವೇಶನ್ ನಾನು ಇಲ್ಲಿ ನೋಟ್ ಪಾಯಿಂಟ್ಸ್ ಇದು ಅಂದ್ರೆ ಸಿಲೆಬಸ್ ಅಲ್ಲಿ ಇಲ್ಲ, ನೋಟ್ಸ್ ಅಲ್ಲಿ ಕೊಟ್ಟಿರಲ್ಲ, ಇಷ್ಟಕ್ಕೆ ಮಾತ್ರ ನೋಟ್ಸ್ ಅಲ್ಲಿ ಕೊಟ್ಟಿನಿ. ಈ ಎರಡು ಈಕ್ವೇಶನ್ ನಾನು ಯಾವುದು ಅಂತ ಹೇಳ್ತೀನಿ. ದಿಸ್ ಇಸ್ ಫಾರ್ ರೆಸಿಸ್ಟೆನ್ಸ್ ಆಫ್ ಮೆಟಲ್ಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಈಕ್ವೇಶನ್. ಇದು ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಫಾರ್ ಮೆಟಲ್ಸ್ಗೆ ಅಥವಾ ಕಂಡಕ್ಟರ್ಸ್ಗೆ. ಆರ್ ಟಿ ಈಕ್ವಲ್ಸ್ ಆರ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಟಿ. ಇಲ್ಲಿ ಏನಾಗುತ್ತೆ, ರೆಸಿಸ್ಟಿವಿಟಿ ಅಂದ್ರೆ ರೋ ಟರ್ಮ್ಸ್ ಅಲ್ಲಿ ಬರಿತೀವಿ, ರೆಸಿಸ್ಟೆನ್ಸ್ ಅಂದ್ರೆ ಆರ್ ಟರ್ಮ್ಸ್ ಅಲ್ಲಿ ಬರಿತೀವಿ. ಈ ಈಕ್ವೇಶನ್ ರೆಸಿಸ್ಟಿವಿಟಿ ಈಕ್ವೇಶನ್ ಯಾವುದಕ್ಕೆ ಅಂದ್ರೆ ಇಲ್ಲಿ ಹೇಳಿರೋದು ಸೆಮಿ ಕಂಡಕ್ಟರ್ಗೆ. ನಿಮ್ಮ ಸಿಲೆಬಸ್ ಅಲ್ಲಿ ಸೆಮಿ ಕಂಡಕ್ಟರ್ ಈಕ್ವೇಶನ್ ಇಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ. ನಾನು ಎಕ್ಸ್ಟ್ರಾ ಬರ್ದಿನಿ. ರೋ ಈಕ್ವಲ್ಸ್ ರೋ ನಾಟ್ ಇಂಟು ಇ ಪವರ್ ಮೈನಸ್ ಇ ಜಿ ಡಿವೈಡೆಡ್ ಬೈ 2 ಆಲ್ಫಾ ಟಿ ಅಥವಾ 2 ಕೆ ಟಿ ಆ ರೀತಿ ಬರೀಬಹುದು. ಇಲ್ಲಿ ಇ ಜಿ ಅಂದ್ರೆ ಯಾವುದು, ಬ್ಯಾಂಡ್ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳ್ತೀವಿ. ರೆಸಿಸ್ಟಿವಿಟಿ ರೋ ನಾಟ್ ಅಂದ್ರೆ ರೆಸಿಸ್ಟಿವಿಟಿ ಅಟ್ 0 ಡಿಗ್ರಿ ಸೆಲ್ಸಿಯಸ್. ರೋ ಅಂತ ಅಥವಾ ರೋ ಟಿ ಅಂತ ಹೇಳಿದ್ರೆ ಅಟ್ ಟಿ ಡಿಗ್ರಿ ಸೆಲ್ಸಿಯಸ್ ರೆಸಿಸ್ಟಿವಿಟಿ ಏನಾಗುತ್ತೆ ಅಂತ. ಆ ಕಾನ್ಸೆಪ್ಟ್ಸ್ ಮೇಲೆ ರೆಸಿಸ್ಟೆನ್ಸ್ ಮತ್ತೆ ರೆಸಿಸ್ಟಿವಿಟಿ ಆಫ್ ಮೆಟಲ್ಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ನಾನು ನೆಕ್ಸ್ಟ್ ಮಾಡಿಸ್ತೀನಿ ಇದೇ ಕ್ಲಾಸ್ ಅಲ್ಲಿ. ನೆಕ್ಸ್ಟ್ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್ ಬೈ ಗ್ರಾಫ್ ಅಂತ ಇದೆ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ರೆಸಿಸ್ಟಿವಿಟಿ ಟೆಂಪರೇಚರ್ ಯಾವ ರೀತಿ ವೇರಿಯೇಷನ್ ಆಗತ್ತೆ ಅಂತ. ಫಸ್ಟ್ ಒನ್ ಕಾಪರ್ ಇಸ್ ಅ ಮೆಟಲ್, ಗೊತ್ತಿದೆ ನಿಮ್ಗೆ. ಕಾಪರ್ ಇಸ್ ಅ ಮೆಟಲ್. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾನು ಅಲಾಂಗ್ ಎಕ್ಸ್ ಆಕ್ಸಿಸ್ ಯಾವುದು ಟೆಂಪರೇಚರ್ ತಗೊಂಡಿದ್ನಿ. ಐ ವಿಲ್ ರೈಟ್ ಆರ್ ಐ ವಿಲ್ ಟೇಕ್ ರೆಸಿಸ್ಟಿವಿಟಿ ಅಲಾಂಗ್ ವೈ ಆಕ್ಸಿಸ್. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕಾಪರ್ಗಾದ್ರೆ ದಿಕ್ಕಾರು ಅಂದ್ರೆ ಮೆಟಲ್ಸ್ಗಾದ್ರೆ ಎಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀವಿ. ಯಾವುದು, ಇಫ್ ಟೆಂಪರೇಚರ್ ಗೋಸ್ ಆನ್ ಇನ್ಕ್ರೀಸಿಂಗ್ ರೆಸಿಸ್ಟಿವಿಟಿ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳ್ತೀವಿ. ನಾನು ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಸ್ವಲ್ಪ ಮೇಲ್ ಬರ್ಕೊಂಡಿದ್ದೀನಿ. ನೀವು ಅಟ್ಲೀಸ್ಟ್ ಇಲ್ಲಿ ಬರ್ಕೊಂಡಿದ್ರು ಪರವಾಗಿಲ್ಲ, ಇಲ್ಲಿ ಬರ್ಕೊಂಡಿದ್ರೆ ಆರಿಜಿನ್ ಸ್ಟಾರ್ಟ್ ಆಗುತ್ತೆ. ನಾನು ಸ್ವಲ್ಪ ಮೇಲೆ ರೆಸಿಸ್ಟಿವಿಟಿ ಕಾಲಮ್ ಅಲ್ಲಿ ಅಥವಾ ರೆಸಿಸ್ಟಿವಿಟಿ ಅಲಾಂಗ್ ವೈ ಆಕ್ಸಿಸ್ ಅಲ್ಲಿ 0 ಡಿಗ್ರಿ ಅಂತ ಆರಿಜಿನ್ ಇಂದ ಸ್ವಲ್ಪ ಮೇಲೆ ಬರ್ಕೊಂಡಿದ್ದೀನಿ. ಅಲ್ಲಿಂದ ಬರೆದ್ರು ಆಗತ್ತೆ. ಇನ್ಕ್ರೀಸ್ ಆಗ್ತದೆ, ಲೀನಿಯರ್ ಆಗಿ ಅಲ್ಲ. ಕಾಪರ್ಗೆ
ಸ್ವಲ್ಪ ಕರ್ವ್ ತರ, ಈ ರೀತಿ ಕರ್ವ್ ತರ ಬರುತ್ತೆ. ಇಫ್ ಟೆಂಪರೇಚರ್ ಗೋಸ್ ಆನ್ ಇನ್ಕ್ರೀಸಿಂಗ್ ಫಾರ್ ಕಾಪರ್, ರೆಸಿಸ್ಟಿವಿಟಿ ಗೋಸ್ ಆನ್ ಇನ್ಕ್ರೀಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದು ಫಾರ್ ನಿಕ್ರೋಮ್, ಮ್ಯಾಂಗನೀನ್ ಅಂಡ್ ಕಾನ್ಸ್ಟೆಂಟನ್. ನಿಕ್ರೋಮ್ ಅಂದ್ರೆ ಒಂದೇ, ಅಂದ್ರೆ ನಿಕ್ರೋಮ್, ಮ್ಯಾಂಗನೀನ್, ಕಾನ್ಸ್ಟೆಂಟನ್ ಮೂರು ಬೇರೆ ಬೇರೆ ಡಿಫ್ರೆಂಟ್ ಎಲಿಮೆಂಟ್ಸು. ದೋಸ್ ಆರ್ ಯೂಸ್ಡ್ ಟು ಮೇಕ್ ರೆಸಿಸ್ಟೆನ್ಸ್ ಕಾಯಿಲ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಏನಾಗತ್ತೆ, ಅಲಾಂಗ್ ಎಕ್ಸ್ ಆಕ್ಸಿಸ್ ಟೆಂಪರೇಚರ್ ತಗೊಂಡಿದೀವಿ, ಅಲಾಂಗ್ ವೈ ಆಕ್ಸಿಸ್ ರೆಸಿಸ್ಟಿವಿಟಿ ತಗೊಂಡಿದೀವಿ ಅಂತ ಹೇಳಿದ್ರೆ, ಹಿಯರ್ ಆಲ್ಸೋ ಕರ್ವ್ ಶೋಸ್ ಆಸ್ ದಿ ಟೆಂಪರೇಚರ್ ಇನ್ಕ್ರೀಸಸ್ ರೆಸಿಸ್ಟಿವಿಟಿ ಇನ್ಕ್ರೀಸಸ್ ಅಂತಾನೆ ಹೇಳ್ತೀವಿ. ಇಲ್ಲಿ ಏನಾಗತ್ತೆ ಅಂದ್ರೆ, ಇಲ್ಲಿ ರೆಸಿಸ್ಟಿವಿಟಿ ಮಿನಿಮಮ್ ವ್ಯಾಲ್ಯೂ ರೋ ನಾಟ್ ಅಂತ ಏನ್ ಹೇಳ್ತೀವಿ, ಅದು ಮಿನಿಮಮ್ ವ್ಯಾಲ್ಯೂ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲೀನಿಯರ್ ಗ್ರಾಫ್ ಸ್ಟ್ರೇಟ್ ಆಗಿ. ಯಾವ್ದಾವುದಕ್ಕೆ? ನಿಕ್ರೋಮ್, ಮ್ಯಾಂಗನೀನ್ ಅಂಡ್ ಕಾನ್ಸ್ಟೆಂಟನ್ ಇದಕ್ಕೆ. ಥರ್ಡ್ ಒನ್ ಫಾರ್ ಸೆಮಿ ಕಂಡಕ್ಟರ್ಸ್. ಸೆಮಿ ಕಂಡಕ್ಟರ್ಸ್ಗೆ ನಾನು ಆಗ್ಲೇ ಹೇಳ್ದಂಗೆ ಏನಾಗತ್ತೆ, ಸೆಮಿ ಕಂಡಕ್ಟರ್ಗೆ ರೆಸಿಸ್ಟಿವಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಅಂದ್ರೆ ಇಫ್ ಟೆಂಪರೇಚರ್ ಗೋಸ್ ಆನ್ ಇನ್ಕ್ರೀಸಸ್, ರೆಸಿಸ್ಟಿವಿಟಿ ಗೋಸ್ ಆನ್ ಡಿಕ್ರೀಸಸ್ ಅಂತ ಹೇಳ್ತೀವಿ. ಆಗ ಏನಾಗತ್ತೆ, ಟೆಂಪರೇಚರ್ ಶೋಸ್ ದಟ್ ಟೆಂಪರೇಚರ್ ಇನ್ಕ್ರೀಸಸ್, ರೆಸಿಸ್ಟಿವಿಟಿ ಡಿಕ್ರೀಸಸ್. ಹಾಗಾಗಿ ಟೆಂಪರೇಚರ್ ಹೋದಂಗೆಲ್ಲ ರೆಸಿಸ್ಟಿವಿಟಿ ಮ್ಯಾಕ್ಸಿಮಮ್ ಇದ್ದಿದ್ದು 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ವೇರಿಯೇಷನ್ ಆಫ್ ಟೆಂಪರೇಚರ್ ರೆಸಿಸ್ಟಿವಿಟಿ, ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ 2 ಮಾರ್ಕ್ ಅಥವಾ 3 ಮಾರ್ಕ್ ಅಲ್ಲಿ ಕೇಳ್ತಾರೆ ಪ್ರತಿ ಸಾರಿನೂ. ಮತ್ತೆ ರೆಸಿಸ್ಟಿವಿಟಿ ಆಫ್ ಮೆಟಲ್ಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಅಲ್ಲಿ 1 or 2 ಮಾರ್ಕ್ಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ನೋಟ್ ಅಂತ ಇದೆಯಪ್ಪ ಇಲ್ಲಿ. Manganese and constantan coils are used in making a standard resistors because they are having very low temperature coefficient of resistivity. That is, their resistivity is very slightly affected by changes in their temperature when current flows through them. Manganese, nichrome, constantan anta ಏನು ಹೇಳಿದೆ ಕಾಯಿಲ್ಸ್, those are coils used in making standard resistance boxes. ನಾವು ಲ್ಯಾಬ್ ಅಲ್ಲಿ ರೆಸಿಸ್ಟೆನ್ಸ್ ಕಾಯಿಲ್ಸ್, ರೆಸಿಸ್ಟೆನ್ಸ್ ಬಾಕ್ಸಸ್ ಎಲ್ಲ ಯೂಸ್ ಮಾಡ್ತೀವಿ. ಅಲ್ಲಿ ಹೇಳ್ಕೊಂಡ್ ಕೊಡ್ತೀವಿ ನಾವು. ಇಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೀರೀಸ್ ಪ್ಯಾರಲಲ್ ಅಂತ ಬಂದಾಗ ಅಲ್ಲಿ ಬೇಕಿದ್ರೆ ತೋರಿಸ್ಕೊಂಡ್ ಕೊಡ್ತೀನಿ ಯಾವ ರೀತಿ ಇರುತ್ತೆ ಇನ್ಸ್ಟ್ರೂಮೆಂಟ್ ಅಂತ. ಆ ಮ್ಯಾಂಗನೀಸ್ ಕಾನ್ಸ್ಟೆಂಟ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಟು ಮೇಕ್ ಸ್ಟ್ಯಾಂಡರ್ಡ್ ರೆಸಿಸ್ಟರ್ಸ್ ಬಿಕಾಸ್ ದೇ ಆರ್ ಹ್ಯಾವಿಂಗ್ ವೆರಿ ಲೋ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ. ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ತುಂಬಾ ಕಮ್ಮಿ ಇರುತ್ತೆ, ಹಾಗಾಗಿ ಅದನ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ದ ರೆಸಿಸ್ಟಿವಿಟಿ ಈಸ್ ವೆರಿ ಸ್ಲೈಟ್ಲಿ ಅಫೆಕ್ಟೆಡ್ ಬೈ ಚೇಂಜಸ್ ಇನ್ ಟೆಂಪರೇಚರ್. ಟೆಂಪರೇಚರ್ ಚೇಂಜ್ ಆದರೂ ಸ್ವಲ್ಪ ಮಾತ್ರ ಅಫೆಕ್ಟ್ ಆಗುತ್ತೆ, ಹಾಗಾಗಿ ಆ ಎಲಿಮೆಂಟ್ಸ್ನ ನಾವು ಯೂಸ್ ಮಾಡ್ತೀವಿ ವೆನ್ ಕರೆಂಟ್ ಫ್ಲೋಸ್ ಥ್ರೂ ದ್ಯಾಟ್.